ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಅವರು ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಹಾಗೆ ರಾಷ್ಟ್ರಮಟ್ಟದ ಶಿಕ್ಷಣ ಪ್ರಶಸ್ತಿಯನ್ನು ಶ್ರೀ ಭೈರಪ್ಪ ಅವರಿಗೆ ನೀಡ್ತಾ ಇದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಭೂತಯ್ಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಚಿತ್ರಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಹುಣಸೂರರು ಭಕ್ತಿ ಭಾವದಿ ಮೆರೆದಂತೆ. ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮಲೋಕದ ಹಂಸಲೇಖರು ಯುವಜನ ಮನವನ್ನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ
ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಭೂತಯ್ಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕುಳಿತಲ್ಲಿ ನೋಡಿದಾಗ ಎಲ್ಲ ಕಡೆ ಕನ್ನಡದ ಧ್ವಜದ ಬಣ್ಣಗಳು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತಾ ಇದೆ. ಆ ಕನ್ನಡ ಧ್ವಜಕ್ಕೆ, ಕನ್ನಡದ ಅಭಿಮಾನಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿದೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ದೃಶ್ಯ ಇಲ್ಲಿ ನಿಂತು ನೋಡಿದ್ರೆ ಕಣ್ಮನವನ್ನು ಸೆಳೆಯುವುದರಲ್ಲಿ ಎರಡು ಮಾತಿಲ್ಲ. ಈಗ ತಮ್ಮ ಮುಂದೆ ಗಾಯನವನ್ನು ಪ್ರಸ್ತುತಪಡಿಸಲಿಕ್ಕೆ ದಾವಣಗೆರೆಯಿಂದ ಶ್ರೀ ಗೌರಿ ಸುರೇಶ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು, ತಮ್ಮ ಗಾನವನ್ನು ಇಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈಗ ತಮ್ಮ ಮುಂದೆ ಶ್ರೀ ಗೌರಿ ಸುರೇಶ್.
ಆಕೆ ಬಹುಶಃ ಆಕೆ ಮೈಯಲ್ಲಿ ಮೂಳೆ ಅದವೋ ಇಲ್ಲೋ ಅಂಥೇಳಿ ಅನುಮಾನ ಬಂದಿತ್ತು ಕೆಲವೊಂದು ಸರಿ. ಅಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನೋಡ್ರೆ, ಅದಕ್ಕೆ ಹೇಳೋದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅಂತ ಹೇಳಿ. ಅದಕ್ಕೆ ಸಾಹಿತ್ಯ ಪರಿಷತ್ತಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲಿಂದ ಬಂದಿದೆಯಮ್ಮ ನೋಡ್ರಿ, ಆಕಿನಷ್ಟೇ ಆಕೆ ಮಾತು ಕೂಡ ಮೃದು, ಆ ಮೃದು ಮಾತಿಗೆ ಒಂದು ಜೋರದ ಚಪ್ಪಾಳೆ ಬಂದಿದೆ. ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಮುಂದಿನದಾಗಿ ಕಾರ್ಯಕ್ರಮದಲ್ಲಿ ಗೌರಿತಾ KG ಕುಕ್ಕೆ ಸುಬ್ರಹ್ಮಣ್ಯಂ ಇವರಿಂದ ಯೋಗ ನೃತ್ಯ ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಯನ್ನು ನಾವು ವೇದಿಕೆಗೆ ಸ್ವಾಗತಿಸೋಣ. ಹಂಗೆ ಮುಂದೆ ಬರ್ತೀರಿ ಸರ್. ತೆಗೆದುಕೊಳ್ಳಬಹುದು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಕು ಸಾಹಿತ್ಯ ಕಲಾವೇದಿಕೆ ಚಿತ್ರದುರ್ಗ ಇವರ ವತಿಯಿಂದ ಇದು ರಾಷ್ಟ್ರ ಮಟ್ಟದ ಕಲಾ ಸಮ್ಮೇಳನ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮ ಪ್ರಭು ಮಲ್ಲಿಕಾರ್ಜುನ ಮಾನ್ಯ ಲೋಕಸೇವಾ ಸಭಾ ಸದಸ್ಯರು, ದಾವಣಗೆರೆ ಲೋಕಸಭಾ ಕ್ಷೇತ್ರ ಹಾಗೂ ಇಂದಿನ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಲಿಂಗಸ್ಕೂರು, ಬರಹಗಾರರು, ಸಂಸ್ಥಾಪಕರು, ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸದಸ್ಯರು, ಕಾರುಣ್ಯ ನಿಲಯ ವೃದ್ಧಾಶ್ರಮ, ಇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಆಗಮಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಪುಟ್ಟ ಮಗುವನ್ನು ನಾವು ವೇದಿಕೆ ಮೇಲೆ ಕರೀತಾ ಇದ್ದೇವೆ. ಈ ಮಗುವನ್ನು ನೋಡಿ ತಾವು ಹರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಪುಟ್ಟ ಮಗು ಏಕಪಾತ್ರಾಭಿನಯವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇಂದಿನ ಸಮ್ಮೇಳನಾಧ್ಯಕ್ಷರಾಗಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಲಿಂಗಸ್ಕೂಲ್, ಬರಹಗಾರರು, ಸಂಸ್ಥಾಪಕರು, ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅಭಿನಂದನಾ ಸಮ್ಮೇಳನಾಧ್ಯಕ್ಷರು ಅದರ ವಿಶಿಷ್ಟವಾಗಿರ್ತಕ್ಕಂತಹ ತಮ್ಮನ್ನು ತಾವು ಕರ್ನಾಟಕದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು ಖ್ಯಾತ ಬರಹಗಾರರಾಗಿದ್ದಾರೆ. ಸಂಸ್ಥಾಪಕರು ಸ್ವಾಮಿ ಶ್ರೀ ಚನ್ನಬಸಯ್ಯ ಸ್ವಾಮಿ ವಿಶೇಷ ಆಹ್ವಾನಿತರಾಗಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆ ತಮ್ಮವಾಗಿ ಅವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಫೋಕಸ್ ಹಾಗೂ ಸುವರ್ಣ ಫೋಕಸ್ ಪತ್ರಿಕೆ ಇವರನ್ನು ಕೂಡ ನಾನು ಅತ್ಯಂತ ಕರ್ನಾಟಕ ರೈತ ಕೃಷಿ ಸಂಸ್ಕರಣ ಸಮಿತಿ ಇವರನ್ನು ಕೂಡ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೈತ ಪರ ಸಂರಕ್ಷಣಾ ಸಮಿತಿಯವರು ತಮ್ಮೆಲ್ಲರಿಗೆ ಅನ್ನದಾತರಿಗೆ ಜೋರಾದ ಚಪ್ಪಾಳೆ ಬಗ್ಗೆ ಹಾಗೆ ರೇವಣ ಸಿದ್ದಪ್ಪ ಅವರು ಕೂಡ ವೇದಿಕೆ ಮೇಲೆ ತನುಶ್ರೀ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾವೇದಿಕೆ ಚಿತ್ರದುರ್ಗ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಗಣೇಶ್ ಶೆಣೈ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ರೈತ ಸಂಘಟಕರು ಇವರು ಜೋರಾದ ಚಪ್ಪಾಳೆಯೊಂದಿಗೆ ಗಣೇಶ್ ಅವರನ್ನ ನಾವು ಆಗಮಿಸಿರ್ತಕ್ಕಂತಹ ಶ್ರೀ ಜಯಪ್ರಕಾಶ್ ಕೋಡ್ಲಹಳ್ಳಿ ಪ್ರಜಾವಾಣಿ ಪತ್ರಕರ್ತರು ಇವರನ್ನು ತಮ್ಮ ಜೋರಾದ ಕರತಾಳದ ಮೂಲಕ ಅವರನ್ನು ಕೂಡ ಕಲ್ಯಾಣ ಕರ್ನಾಟಕ ವೇದಿಕೆ ಬೆಂಗಳೂರು ಇವರನ್ನು ಕೂಡ ನಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸೋಣ. ಈ ಮನೋಹರ್ ನಿರ್ದೇಶಕರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರನ್ನು ಕೂಡ ನಾವು ಅತ್ಯಂತ ಹೃದಯಪೂರ್ವಕರು ಇವರನ್ನು ಕೂಡ ನಾವು ಅತ್ಯಂತ ಹೋರಾಟಗಾರರು ಬೆಂಗಳೂರು ಡಾಕ್ಟರ್ ಲಕ್ಷ್ಮೀ ಹೊಸಕೋಟೆ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಈ ಒಂದು ವೇದಿಕೆ ರಿಜಿಸ್ಟರ್ ಅದನ್ನೇ ಹಿಡಿದಿರಲ್ಲ ಸರ್ ವಿಡಿಯೋ ಮಾಡ್ತೀವಿ
ಈ ಭೂಮಿಯಲ್ಲಿ ಅಲ್ಲಿರುವನು, ಆಕಾಶದಲ್ಲಿ ಅಲ್ಲಿರುವನು, ಗಾಳಿಯಲ್ಲಿ ಅಲ್ಲಿರುವನು, ಬೆಂಕಿಯಲ್ಲಿ ಅಲ್ಲಿರುವನು, ನೀರಿನಲ್ಲಿ ಅಲ್ಲಿರುವನು, ನನ್ನಲ್ಲಿ ನನ್ನಲ್ಲಿರುವನು, ರಾಜೇಶ ಆ ಚೇರ್ ಮೇಲೆ ಹಾಕ್ಸಿರಿ ಜನ ಬರ್ತಿದ್ದಾರೆ. ಚೇರ್ ಇದೆಯಲ್ಲ ಹಾಕ್ಸಿರಿ, ಯಾರೇ ಇದ್ದರೆ ಚೇರ್ ಇದೆ ಚೇರ್ ಹಾಕ್ಸ್ಬಿಟ್ರಿ ಪೂರ್ತಿ. ಅದೇ ಹೇಳ್ತಾರೆ. ಪರಿಚಯವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಶ್ರೀ ಕನ್ನಡ ಹಾಡು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ವಿದ್ವತ್ಪೂರ್ಣ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಈಗ ಸಂಘಟನೆ ಎರಡೇ ನಿಮಿಷದಲ್ಲಿ ಮುಗಿಸ್ತೀನಿ. ಏನಂತಂದ್ರೆ ಸಂಘಟನೆ ಮಾಡಬೇಕು, ಕಟ್ಟಬೇಕು ಅನ್ನೋದು ಇರುತ್ತೆ, ಎಲ್ರಿಗೂ ಹಂಬಲ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯರಿಗೂ ಇರುತ್ತೆ. ಈ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ಕಾರ್ಯಕ್ರಮ ಬಂದು ಒಂದು 2 ಮೂರು ಸಂಘಟನೆಗಳಾಗಿತ್ತು. ಆದ್ರೆ ಅದನ್ನು ನಡೆಸ್ಕೊಂಡು ಇವತ್ತು ಒಂದು ಮಗನ ಏನಾದ್ರು ಸ್ವಲ್ಪ ಅಸ್ತವ್ಯಸ್ತ ಆಯಿತು ಅಂದ್ರೆ ನಾವೇ ಹೊಡಿತೀವಿ. ಎಷ್ಟೇ ಕಷ್ಟಗಳಿದ್ರೂ ಕೂಡ, ಎಷ್ಟೇ ಮುಖಗಳಿದ್ರೂ ಕೂಡ ನಮ್ಮ ಮಗ ಸಮಾಜಕ್ಕೆ ಒಂದು ಉಪಯೋಗ ಆಗಲಿ ಅನ್ನುವಂತೆ ಬೆಳೆಸಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ದಾರಿ ನಮ್ಮೆಲ್ಲರಿಗೂ ಕೂಡ ದೇವರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ಮದುವೆ ಕಾಲೆಯಲ್ಲಿ ನಡಿಬೇಕಂತಾನೆ ಇಲ್ಲ, ನಮ್ಮ ರಾಜ್ಯದಲ್ಲೇ ನಡಿಬೇಕು. ಮತ್ತೆ ವಿಶೇಷವಾಗಿ ನಾನಿಲ್ಲಿ ಗಮನಿಸಿರೋದು ನಮ್ಮ ಮಲ್ಲಿಕಾರ್ಜುನ ವೇದಿಕೆಗಳಲ್ಲಿ ನಾವು ನೋಡಲು ಬಯಸ್ತೇವೆ. ಒಂದು ಅವ್ರನ್ನ ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ. ಅಂಥವ್ರಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಂಜೆ ನಮ್ಮ ಮೇಟಿಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಈ ಒಂದು ಎರಡನೇ ವಿಶೇಷ ಏನಪ್ಪಾ ಅಂದ್ರೆ ಬಂದಿರತಕ್ಕಂತಹ ಎಲ್ಲ ಅತಿಥಿಗಳು ಕನ್ನಡ ಶಾಲನ್ನು ಹಾಕಿ ಒಂದೇ ಮಾತು ಹೇಳ್ತೀನಿ ನಾನು, ಎನ್ನಡ ಎಕ್ಕಡ ಎಲ್ಲರಿಗಿಂತ ಮೊದಲು ಬಂದಿದ್ದೆ ನಮ್ಮ ಕನ್ನಡ ಅಂತ ಹೇಳಿ ನಾನು ಒಂದೆರಡು ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ತುಂಬಾ ಹೃದಯದ ಧನ್ಯವಾದಗಳು ಸ್ನೇಹಿತ ಲಂಗನಿ ಅವರಿಗೆ. ಈಗ ಮುಂದಿನ ಅತಿಥಿ ಭಾಷಣ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಲಕ್ಷ್ಮಣ್ ಕನಕುಂಟ್ಲ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಬೆಳಗ್ಗೆ ಚೆನ್ನಮ್ಮ ಬಿ ಲೋಕೇಶಪ್ಪ ಟಿವಿ ತ್ಯಾಗದಕಟ್ಟೆ ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀಮತಿ ಸೌಂದರ್ಯ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ದಯವಿಟ್ಟು ವಿನರ್ಮವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಗಿಸೋಣ. ಇದಾದ ನಂತರ ಅತಿಥಿಗಳ ಭಾಷಣ ಇರ್ತದೆ. ಇದಾದ ನಂತರ ಕವಿಗೋಷ್ಠಿ ಕಾರ್ಯಕ್ರಮ ಹಾಗೂ ಪುಸ್ತಕ ವಿಮರ್ಶೆ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲರೂ ಕೂಡ ಊಟದ ನಂತರ ಅದನ್ನ ಮುಂದುವರಿಸುವಂತದ್ದು. ಒಂದು 15 ನಿಮಿಷಗಳಲ್ಲಿ ಎಲ್ಲರೂ ಕೂಡ ಊಟಕ್ಕೆ ತೆರಳೋಣ. ಅದಾದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಎಲ್ಲ ಅತಿಥಿ ಗಣ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ಎಲ್ರಿಗೂ ಕೂಡ ಬೆಳಕು ಸಂಸ್ಥೆ ವೇದಿಕೆಯಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ಎಲ್ಲ ಕಲಾವಿದರಿಗೂ ಒಂದು ಜೋರಾದ ಧನ್ಯವಾದಗಳು. ಎಲ್ಲರಿಗೂ ಎಲ್ಲ ಕಲಾವಿದರು ನಿರ್ಗಮಿಸಬೇಕು. ಮುಂದಿನ ಕಲಾವಿದರು ತಯಾರಾಗಬೇಕು. ಶ್ರೀಮತಿ ಹಿರಿಯೂರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕು. ಜಾನಪದ ಕ್ಷೇತ್ರದಲ್ಲಿನ ಸಾಧನೆಗಾಗಿ ರಾಷ್ಟ್ರ ಮಟ್ಟದ ಕಾಯಕ ಕನ್ನಡಿ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು, ವೇದಿಕೆಗೆ ಆಗಮಿಸಬೇಕು. ಸಾಂಸ್ಕೃತಿಕ ಕಲಾ ವೇದಿಕೆ ಇವರ ಸಹಯೋಗದಲ್ಲಿ ರಾಷ್ಟ್ರ ಮಟ್ಟದ ಕಲಾ ಸಮ್ಮೇಳನ, ರಾಷ್ಟ್ರ ಮಟ್ಟದ ಸಾಹಿತ್ಯ ರತ್ನ ಪ್ರಶಸ್ತಿಯನ್ನ ಶ್ರೀ ಎಸ್ ವಿ ಶಾಂತಕುಮಾರ್ ಪಲ್ಲಗಟ್ಟಿ ಜಗಳೂರು ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀಮತಿ ಕೆ ಎಂ ಅಕ್ಕಮಹಾದೇವಿ ಸಹ ಶಿಕ್ಷಕ ಕೆಬಿ ಬಡಾವಣೆ ದಕ್ಷಿಣ ವಲಯ ದಾವಣಗೆರೆ ಜಿಲ್ಲೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಒಂದು ನಿಮಿಷ ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಎಲ್ಲ
ಸಾಹಿತಿಕಾರರಿಗೂ, ಶಿಕ್ಷಕರಿಗೂ, ಕಲಾವಿದರಿಗೂ ಜೋರಾದ ಚಪ್ಪಾಳೆ ಬರಲಿ. ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಿರುವಂತಹ ಎಲ್ಲ ಕಲಾವಿದರಿಗೂ ಕೂಡ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಭೂಗಪ್ಪ ಗಾಳೆ ಇವರು ಕೂಡ ರಾಷ್ಟ್ರ ಮಟ್ಟದ ಸಿದ್ದೇಶ್ ಸಿದ್ದನಮಠ ಅವರು ವೇದಿಕೆಗೆ ಆಗಮಿಸಬೇಕು. ಸಿದ್ದೇಶ್ ಅವರು ಕೆಎಸ್ಆರ್ಟಿಸಿಯ ಕಾರ್ಯನಿರ್ವಾಹಕರು, ಅವರು ಕೂಡ ವೇದಿಕೆಗೆ. ಜಯಕುಮಾರ್ ಹಾಗೂ ಕುಮಾರ್ಜಿ ಅವರು ವೇದಿಕೆಗೆ ಸನ್ಮಾನವನ್ನ ಸ್ವೀಕರಿಸಬೇಕು. ಹಾಗೆ ಮುಂದಿನ ರಾಷ್ಟ್ರಮಟ್ಟದ ಪ್ರಶಸ್ತಿ ಲಕ್ಷ್ಮಣ್ ಗಾರಲ್ವಿನಿ ಅವರು ಸಮಾಜ ಸೇವೆಯಲ್ಲಿ ಸಾಧನೆಯನ್ನ ಮಾಡುತ್ತಿರುವುದಕ್ಕಾಗಿ ಅವರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀಮತಿ ಲತಾ ಓಲೇಕರ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಶ್ರೀಮಂತ್ ಕರೇಗೌಡಪ್ಪ ಮತ್ತು ಶ್ರೀ ಹನುಮಂತಪ್ಪ ಗೌಡರು ಮತ್ತು ಶ್ರೀಮತಿ ಭಾಗ್ಯಶ್ರೀ ಗಿರೀಶ್ ವಸ್ತುಕರ್ ಇವರಿಗೂ ಕೂಡ ಅನುಶ್ರೀ ಮತ್ತು ಬೆಳಕಟ್ಟ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಕೃತಿ ಕುರಿತು ಗಿರೀಶ್ ಎಸ್ಎನ್ ಕನಚೇನ ಜನಪದ ಗೀತೆ. ಆಸೆಯೇ ತಕೋ ಮನುಜ ಆಸೆಯೇ ತಕೋ, ಜನ್ಮ ತಾಳಿ ಬಂದಿ ನೀನು ಆಸೆ ಹೊತ್ತು ನಿಂತಿ ನೀನು, ಜನ್ಮ ತಾಳಿ ಬಂದಿ ನೀನು ಆಸೆ ಹೊತ್ತು ನಿಂತಿ ನೀನು, ಬಯಸಿದ್ದನ್ನು ಹುಡುಕ್ತಿ ನೀನು ತಾಳ್ಮೆಯಿಂದ ಇಲ್ಲ ನೀನು. ಆಸೆಯೇ ತಕೋ ಮನುಜ ಆಸೆಯೇ ತಕೋ, ಆಸೆಯೇ ತಕೋ ಮನುಜ ಆಸೆಯೇ ತಕೋ, ಬಾಳುವುದು 3 ದಿನ ಆಸೆ ಬಹುದಿನ, ಆಸೆಯೇ ತಕೋ ಹಲವಾರು ಚಿನ್ನದಂಗ ಶಿವಮೊಗ್ಗ ಹಾಲಿನಂತಹ ಚಿನ್ನದಂಗ ಶಿವಮೊಗ್ಗನಂತಹ ಕುಡಿಯೋಕೆ ನೀರಿನ ಬರಲಿದ್ದಾಗ, ಕುಡಿಯೋಕೆ ನೀರಿನ ಬರಲಿದ್ದಾಗ ಹಳದೆ ಮಂಕುತಿಮ್ಮ ಎಂಬ ಒಂದು ಕಗ್ಗ, ಡಿ.ವಿ.ಜಿ ಅವರ ಕಗ್ಗ ಇದು. ಈ ಮಾತನ್ನ ಹೇಳ್ತಾ ಆಮೇಲೆ ನಂದು ಸಾಕ್ತಾ ಇದೆ ಇದರಲ್ಲಿ. ನಾನು ಕವಿಗೋಷ್ಠಿಗೆ ಒಂದು ಕವನವನ್ನ ವಾಚನ ಮಾಡಬೇಕು, ಸಿಗೋದು ಇದಕ್ಕೆ ಕಡಿಮೆ ಇರ್ತಾರೆ ಯಾವಾಗಲೂ. ಆಮೇಲೆ ಅದೊಂದು ನಮ್ದು ಒಂದು ಅಳಲು ಕೊನೆಗೆ ಆಗ್ಬಿಡುತ್ತೆ ಈ ಕವಿಗೋಷ್ಠಿ. ಮೊದಲಿಗೆ ಸ್ವಲ್ಪ, ಆಮೇಲೆ ಪ್ರಶಸ್ತಿ ವಿಜೇತರು ಎಲ್ಲ ತುಂಬ ಎಲ್ಲೆಲ್ಲಿಂದ ಬಂದಿರ್ತಾರೆ. ಅವ್ರಿಗೆಲ್ಲ ದುಡಿದು ನಾಡ ಕಟ್ಟೋಣ, ದೇಶಕ್ಕಾಗಿಯೇ ಮಡಿದು ಮತ್ತಿಲ್ಲೇ ಹುಟ್ಟೋಣ. ಬನ್ನಿ ಎಲ್ಲರೂ ದುಡಿದು ನಾಡ ಕಟ್ಟೋಣ, ದೇಶಕ್ಕಾಗಿಯೇ ಮಡಿದು ಮತ್ತಿಲ್ಲೇ ಹುಟ್ಟೋಣ. ಹಳೆಯ ಒಳಿತುಗಳಲ್ಲಿ ಹೊಸತನವ ಬೆರೆಸೋಣ, ಯುವ ಪೀಳಿಗೆಗಳಲ್ಲಿ ಮೌಲ್ಯಗಳ ಬೆಳೆಸೋಣ. ಮೂಲ ನಂಬಿಕೆಗಳುಳಿಸಿ ಮೌಢ್ಯಗಳ ಅಳಿಸೋಣ, ಭಾರತೀಯರು ಭವ್ಯ ಸಂಸ್ಕೃತಿಯ ಉಳಿಸೋಣ. ಜಾತಿ ಭೇದವ ತೊರೆದು ಭಾವೈಕ್ಯತೆಯ ಬಿತ್ತೋಣ, ಪ್ರೀತಿ ಗೌರವ ತೋರಿ ನಿಷ್ಠೆಯಲ್ಲಿ ಬದುಕೋಣ. ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿ ನಡೆಯೋಣ, ಸಹನೆ ಸಹಕಾರ ಸಮಾನತೆಯ ಕಲಿಸೋಣ. ಪರಿಸರವ ರಕ್ಷಿಸಿ ಮಲಿನತೆ ಭೂಮಿ ಪ್ರತಿಯೊಂದರ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ. ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ್ ಸರ್ ಅವರಿಗೆ ಬೆಳಕು ಟ್ರಸ್ಟ್ ಮತ್ತು ಶ್ರೀ ಎಸ್ ರಾಜಸೋಲೇನಹಳ್ಳಿ ರಾಜ್ಯಾಧ್ಯಕ್ಷರು, ತನುಶ್ರೀ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆ ಚಿತ್ರದುರ್ಗ, ಇವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಉದ್ಘಾಟನಾ ನುಡಿಯನ್ನು ತುಂಬ ವೇಗವಾಗಿ ಆಮೇಲೆ ಚಿಕ್ಕದಾಗಿ ನಮಗಿರಲಿ ನಾವು ಒಂದು ಕವನಗಳನ್ನು ಕಾಯಿಸಬೇಕು. ಒಂದು ತನುಶ್ರೀ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ಸಂಘ ರಿಜಿಸ್ಟರ್ ರಾಜ್ಯ ಘಟಕ ಚಿತ್ರದುರ್ಗ ಮತ್ತು ಬೆಳಕು ಸಾಹಿತ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ ಇವರು ಸಂಯುಕ್ತಾಶ್ರಯದಲ್ಲಿಂದು ರಾಷ್ಟ್ರಮಟ್ಟದ ಕಲಾ ಸಮ್ಮೇಳನದಲ್ಲಿ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಆರ್ ಗೌರಮ್ಮನವರೇ ಹಾಗೂ ವೇದಿಕೆಯಲ್ಲಿ ಅಶೀನರಾಗಿರ್ತಕ್ಕಂಥ
ಎಲ್ಲ ಹಿರಿಯರು. ಅಕ್ಕಿಯೊಳಗನ್ನವರು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮದನಿಗರನಾರು ಲೆಕ್ಕ ವಿಧಿಸಿಲ್ಲ ಜಗ ತನ್ನ ಆದಿ ಬಂಧುಗಳ ದಕ್ಕುವುದು ದೇಶ ನಿನಗೆ ಮಂಕುತಿಮ್ಮ ಅಂತ. ಅಂದರೆ ಈ ಜಗತ್ತಿನಲ್ಲಿ ನಮ್ಮ ಆದಿ ಬಂಧುಗಳನ್ನ ನಾವ್ಯಾಗಲೂ ಲೆಕ್ಕ ಇಟ್ಕೊಂಡಿಲ್ಲ. ಆದ್ದರಿಂದ ಇಲ್ಲಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಸಾಹಿತ್ಯ ಆಸಕ್ತರಿಗೂ ಎಲ್ಲ ಸಾಹಿತ್ಯ ಬಂಧುಗಳನ್ನ ಭಾವಿಸ್ತಾ ನಿಮಗೆಲ್ಲ ಮತ್ತೊಮ್ಮೆ ವಂದಿಸ್ತಾ ನನ್ನ ಒಂದು ತೋಲ್ಗುಡಿಗಳನ್ನು ನಿಮ್ಮಲ್ಲಿ ಆಡಲಿಕ್ಕೆ ಇಷ್ಟಪಡ್ತೇನೆ. ಈ ಕವಿಗೋಷ್ಠಿ 10-12 ಸಾಲಿನಲ್ಲಿ ಅದರ ನಿಗೂಢತೆಯನ್ನ ಒಂದು ಅರ್ಥ ಯಾವುದೇ ರೀತಿ ವ್ಯತ್ಯಾಸ ಆಗದ ರೀತಿಯಲ್ಲಿ ಅದನ್ನ ಒಂದು 12 ಸಾಲಲ್ಲಿ ಅದನ್ನ ಬರಿತೀವಲ್ಲ ಆ ಕವನ, ಅದು ನಿಜಕ್ಕೂ ಒಂದು ರೀತಿ ಇಡೀ ರಾಜ್ಯಾದ್ಯಂತ ಈ ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಅನೇಕ ಪ್ರತಿಭಟನೆಗಳನ್ನು ಮಾಡಿ ರೈತರಿಗೆ ತಮ್ಮ ಕೈಲಾದಂತಹ ಸಹಾಯವನ್ನ ಮಾಡುತ್ತಾ ಅವರ ರೈತರಿಗೆ ಏನಾದರೂ ತೊಂದರೆಗಳಾದಲ್ಲಿ ಮೊದಲಿಗೆ ಬೆನ್ನೆಲುಬಾಗಿ ನಿಂತುಕೊಳ್ಳುವ ಸ್ನೇಹಿತ ಹಸ್ತ ನಾಯಕರು ತನುಶ್ರೀ ಫೌಂಡೇಶನ್ ವತಿಯಿಂದ ಗೌರವ ಸನ್ಮಾನ, ತುಂಬು ಹೃದಯದ ಅಭಿನಂದನೆಗಳು. ನಾಯಕ್ ಅವರಿಗೆ ಗೌರವ ಸಮರ್ಪಣೆ. ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ ಸರ್ ಅವರು ಕಾರುಣ್ಯ ಸಿಂಧುವಾಗಿ ಅನಾಥರ, ದೀನರ, ದಲಿತರನ್ನು ಸಲಹುತ್ತಿರುವ ಪೋಷಕರಾಗಿದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ವತಿಯಿಂದ, ಎಲ್ಲ ಸಹೃದಯ ಕವಿಮಿತ್ರರ ವತಿಯಿಂದ ತುಂಬು ಹೃದಯದ ಜೋರಾದ ಚಪ್ಪಾಳೆಯೊಂದಿಗೆ ಭಾವಪೂರ್ಣ ಗೌರವ ಸಮರ್ಪಣೆಯನ್ನು ಮಾಡೋಣ. ಅವರ ಸಮಾಜ ಸೇವೆ ನಮ್ಮೆಲ್ಲರಿಗೂ ದಾರಿದೀಪವಾಗಲಿ ಅಂತ ಆಶಿಸ್ತೇವೆ. ಮುಂದಿನ ಕಾರ್ಯಕ್ರಮ ಕವಿಗೋಷ್ಠಿ. ಅಶ್ವಿನಿ ಎಂ, ವಿಜಯನಗರ. ಈಗ ನಿರೂಪಣೆಯನ್ನು ಮಾಡಿಕೊಟ್ಟಂತ ಯಶೋಧ ಮೇಡಮ್ಗೆ ತಾನಿದ್ದ ಮನೆಗೆ ಎಂದಿಗೂ ನಂದಾದೀಪವಾದವು. ತಾನೊಂದು ಹೆಣ್ಣಾಗಿ ಮತ್ತೊಂದು ಜೀವಕ್ಕೆ ಜನ್ಮ ನೀಡುವಳು. ಎಷ್ಟೋ ನೋವು ಸಂಕಟಗಳನ್ನು ಅನುಭವಿಸಿ ಹೆಣ್ಣು ಹೆಣ್ಣಲ್ಲವೇ, ನಮ್ಮನ್ನೆಲ್ಲ ಹೆತ್ತ ತಾಯಿ ಹೆಣ್ಣಲ್ಲವೇ, ಹೆಣ್ಣು ಹೆಣ್ಣೆಂದೇಕೆ ಇನ್ನೂ ಅಲ್ಲವೇ ಇರಲಿ. ಅವಳಿಗೂ ಬದುಕುವ ಸ್ವಾತಂತ್ರ್ಯವಿದೆ ಅಲ್ಲವೇ. ನನ್ನದೇ ದೇಹ, ನನ್ನದೇ ಆತ್ಮ, ನನ್ನ ಒಪ್ಪಿಗೆ ಇಲ್ಲದೆ ನನ್ನನ್ನು ಹೇಗೆ ತೂತು ಹಾಕಿದಿರಿ? ಗೋಮುಖ ವ್ಯಾಘ್ರಗಳೇ ಕೇಳಿ, ಈ ಪ್ರಪಂಚದಲ್ಲಿ ನಿರ್ಭಯವಾಗಿ ಬದುಕಿ ತೋರಿಸಬಲ್ಲೆ. ನಿಮ್ಮೆಲ್ಲರ ತುದಿಯಲ್ಲೇ ಬದುಕುವರು. ಯಾರೇ ಹೀಗೆ ಅಂದರು ನನಗಲ್ಲ ಎಂದು ಮೌನವಾಗಿರುವುದು. ತನ್ನ ಆಸೆಗಳಿಗೆ ಕೊಳ್ಳಿ ಮನೆಯ ಬರ್ತಕ್ಕಂಥ ಎಲ್ಲ ಕೃತಿಗಳು ಕೂಡ ತುಂಬಾ ಗುಣಮಟ್ಟದಿಂದ ಕೂಡಿರ್ತವೆ. ATGS ಪೇಪರ್ ಇದೆ, ಇದು ಮುಖಪುಟ ಇರ್ಬೋದು, ತುಂಬಾ ಚಂದವಾಗಿ ಬಂದಿದೆ. ಅದೇ ರೀತಿ ಮುಖಪುಟದ ಕ್ವಾಲಿಟಿ, ಪೇಪರ್ ಕ್ವಾಲಿಟಿ ಇರ್ಬೋದು, ನಿಜ ಕೂಡ ತುಂಬಾ ಗುಣಾತ್ಮಕವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನ ತರ್ತಕ್ಕಂಥ ಕೆಲಸವನ್ನು ನನ್ನ ಮಿತ್ರರಾಗಿರ್ತಕ್ಕಂಥ ರಾಜವರು ತನ್ನ ಮಗಳ ಹೆಸರಿನ ತನುಶ್ರೀ ಪ್ರಕಾಶನದ ಮೂಲಕ ಮಾಡ್ತಾ ಇದ್ದಾರೆ. ಈಗಾಗಲೇ 60ಕ್ಕಿಂತಲೂ ಹೆಚ್ಚು ಕೃತಿಗಳನ್ನ ಈ ಒಂದು ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮ ಪ್ರಕಾಶನದ ಮೂಲಕ ಅವರು ಅರ್ಪಿಸಿದ್ದಾರೆ. ಹೀಗೆ ಅವರ ಪ್ರಕಾಶನದ ಮೂಲಕ ಇನ್ನೂ ಅತಿ ಹೆಚ್ಚು ಕೃತಿಗಳು ನಮ್ಮ ಉದಯೋನ್ಮುಖ ಕವಿಗಳಾಗಿರ್ಬೋದು, ಹಿರಿಯ ಕವಿಗಳ ಒಂದು ಕೃತಿಗಳಾಗಿರ್ಬೋದು ಅವರ ಪ್ರಕಾಶನದ ಮೂಲಕ ಬರಲಿ ಅನ್ನುವಂಥದ್ದು ಅವರ ಈ ಒಂದು ಚಟುವಟಿಕೆಗಳಿಗೆ ಅವರ ಮಿತ್ರರಾಗಿರ್ತಕ್ಕಂಥ ಅಣ್ಣಪ್ಪ ಮೇಟಿಗಳ ಬೆಳಕು ಸಂಸ್ಥೆಯ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಅಣ್ಣಪ್ಪ ಮೇಟಿಗಳು ಕೂಡ ತುಂಬಾ ಸಹಕಾರಯುತವಾಗಿ ಅವರ ಜೊತೆ ಸೇರಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ, ವೇದಿಕೆಗಳನ್ನ ನಮ್ಮ ಕನ್ನಡ ನಾಡಿನ ಒಂದು ಕೈಕರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಬ್ಬರ ಜೋಡಿ ಹೀಗೆ ಇರಲಿ, ಅವರಿಬ್ಬರಿಗೂ ಶುಭ ಹಾರೈಸ್ತೀನಿ. ಎರಡೂ ಸಂಸ್ಥೆಗಳು ಕೂಡ ತನುಶ್ರೀ ಸಾಹಿತ್ಯ ಮತ್ತು ಸಾಂಸ್ಕೃತಿಕ
ಕಲಾವೇದಿಕೆ ಇರ್ಬೋದು, ಬೆಳಕು ಸಾಹಿತ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಇರ್ಬೋದು, ಇವೆರಡೂ ಕೂಡ ಇನ್ನೂ ನಮ್ಮ ಕನ್ನಡ ನಾಡಿನಾದ್ಯಂತ ಈ ಒಂದು ಕನ್ನಡದ ಸೇವೆಯನ್ನು ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ಮಾಡಲಿ. ನಮ್ಮ ಮಿತ್ರರಾಗಿರ್ತಕ್ಕಂಥ ರಾಜು ಸೂರ್ಯನಹಳ್ಳಿಯವರು ಮತ್ತು ನಮ್ಮ ಅಣ್ಣಪ್ಪ ಮೇಟೆಗಳು ಇಬ್ಬರು ಕೂಡ ಅತಿ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಮತ್ತು ಅವರ ಹಿಂದಿರ್ತಕ್ಕಂಥವ್ರನ್ನ ಬೆಳೆಸಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮುದ್ದುರಾಜ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಈ ಒಂದು ಕೃತಿ ವಿಮರ್ಶೆಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಧನ್ಯವಾದ. ಗಮನ ವಾಚನಕ್ಕೆ ಸಿದ್ಧರಾಗಿರಬೇಕು. ನಂತರ ಆರ್.ಪಿ. ಶೋಭಾ ಹರೀಶ್ ಅಂತ ಕಂಪ್ಲೇಂಟ್ ಹೇಳಿ ಕೇಳ್ತಾರೆ, ನನ್ನ ಮಗನ ಯಾಕೆ ನೀವು ನಮ್ಮನ್ನು ಕರ್ಕೊಂಡ್ ಬರ್ಬೇಕು ತಂದೆ ತಾಯಿಯವ್ರನ್ನ ಸ್ಕೂಲ್ಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಿ ನಿಮ್ಮ ಮಗ ಎಲ್ಲಕ್ಕೂ ಆಪ್ಷನ್ ಕೇಳ್ತಾರೆ, ನಾನು ಏನೇ ಉತ್ತರ ಕೇಳಿ 3 ಆಪ್ಷನ್ ಹೇಳಿ ಅಂತ ಅಂತಾರೆ. ತಪ್ಪೇನು? ಎಷ್ಟೋ ಒಂದು ಸ್ಪರ್ಧೆ ಒಂದು ಇದರಲ್ಲಿ ಕಾರ್ಯಕ್ರಮಗಳಲ್ಲೆಲ್ಲ ಆಪ್ಷನ್ ಕೊಡ್ತಾರೆ, ಅದ್ರಲ್ಲಿ ಉತ್ತರ ಹೇಳಿದಾಗ ಸರಿ ಇರುತ್ತೆ, ಇಲ್ಲಾಂದ್ರೆ ತಪ್ಪಾಗುತ್ತೆ. ಎರಡರಲ್ಲಿ ಒಂದಲ್ಲ ಅದೆಲ್ಲ ಕೊಡಿ ಅಂತ ಕೇಳ್ತಾರೆ. ಇಲ್ಲಿಂದ ತೆರೆದಲಿಲ್ಲ ನೋಡುವಷ್ಟರಲ್ಲಿ ಮಿಂಚಂತೆ ಮರೆಯಾಗಿ ಬಾ, ಆದರೂ ಎಚ್ಚರ ಕರಿಸು, ಕನಿಕರಿಸು, ನೀನೊಮ್ಮೆ ಸರಿದು ಅನುಸರಿಸು, ಕಣ್ಣುಗಳು ಒದ್ದೆಯಾಗುತ್ತಿವೆ ಹರಿಕ್ಷಣ, ಇವನ್ಯಾಕೆ ಹೇಳ್ತಿಲ್ಲ ಅಂತಲ್ವಾ ದೀಪ. ಧನ್ಯವಾದಗಳು. ಮಾಡಬೇಕಾಗಿ ಕೋರಿಕೆ. ಕ್ಷೀರಗುರುಗಳಯ್ಯ ಶೀರ್ಷಿಕೆ ನಂದಿನಿ. ರಾಗಿ ಒಂದು ಮೆದ್ದ ನಂದಿನಿ ಕ್ಷೀರಗುರುಗಳಯ್ಯ, ರಾಗಿ ಮೆದ್ದ ನನ್ನನು ಸಾಲದು ಇದೋನೆ. ಕ್ಷೀರವೀದ ಶ್ವಾನವು ಗೃಹ ಕಾಯುವುದಯ್ಯ, ಸ್ನಾನಕ್ಕಾಗಿ ಮಾನವ ದಂದು ವೆಚ್ಚ ಮಾಡುವನೆ. ಹೊರತು ಒಡಗದಂತಲ್ಲ, ತೆಂಗು ಭೂಮಿಯ ಮೇಲೆ ಬೀಳಬಲ್ಲದೆ ಹೊರತು ಗಗನದಲ್ಲ, ಕೋಪ ಸಜೀವಿಗಳಿಗೆ ಬರಬಲ್ಲದೆ ಹೊರತು ನಿರ್ಜೀವಿಗಳಿಗಲ್ಲ, ಜನ ಎತ್ತರದಿಂದ ಬಲ್ಲದೆ ಹೊರತು ಅಗ್ನಿಗಳಿಗಲ್ಲ, ಪ್ರಕೃತಿಯ ನಾಸ್ತಿಕರಿಗಲ್ಲ. ಅಗ್ನಿಗೆ ಉಚ್ಚ ನಿಚ್ಚನೆಂಬ ಭೇದ, ಮಾವುತ ಮತ್ತೊಬ್ಬನೆಂಬ ಭೇದ ಉಂಟೆ, ಆಸ್ತಿಕ ನಾಸ್ತಿಕನೆಂಬ ಕಲ್ಪನೆ ಉಂಟೆ, ಪ್ರಕೃತಿಯ ಮುಂದೆ ನಾವು ನೀವು ಉಂಟೆ. ನಿಜ ನನ್ನ ಕವನದ ಶೀರ್ಷಿಕೆ ನಾನಾಗಿದ್ದರೆ. ಅವಳ ಮುಂದಿರುಳು ನಾನಾಗಿದ್ದರೆ, ಅವಳ ಕೈಗಳಿಂದ ಸದಾ ನೇವರಿಸಿಕೊಳ್ಳು. ಅವಳ ನೀಳ ಮೂಗಿನ ಮೂಗುತಿ ನಾನಾಗಿದ್ದರೆ, ಅವಳ ಅಂದಕ್ಕೆ ಮೆರಗು ನೀಡುತ್ತಿದ್ದೆ, ನನಗೆ ಮುಡಿಪಾಗಿರುತ್ತಿದ್ದೆ. ನಾನಾಗಿದ್ದರೆ ಸದಾ ಅವಳ ತುಟಿಗಳ ಮೇಲೆ ಬಂದೆ. ಅವಳ ನಗುವಾಗಿಯೇ ನಾನಾಗಿದ್ದೆ, ಅವಳಿಲ್ಲದೆ ನಾನಿಲ್ಲ, ಅವಳಿಲ್ಲದೆ ನಾನಿಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಭಿನಂದಿಸಬೇಕು, ಮತ್ತೆ ಯಾರು ಇಲ್ಲಿ ಅಭಿನಂದಿಸೋದು ಬರಲ್ಲ, ನಮ್ಮನ್ನು ನಾವೇ ಬೇಕು. ನಮ್ಮ 3 ತಿಂಗಳ ಹಿಂದೆ ಅನುಷ್ಠಿಸಲಾಗಿರ್ತಕ್ಕಂಥ ರಾಜ್ಯ ಮುಖ್ಯ ಸಂಚಾಲಕರು ಕಾಲೇಜಿನವರು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಕರ್ನಾಟಕದ ಮಧ್ಯನಗರ, ಸುಸಂಸ್ಕೃತ ಬೆಳ್ಳಿನಗರ, ಈ ಒಂದು ಭವ್ಯನಾಡಿನಲ್ಲಿ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮ, ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಸುತ್ತಿರುವ ನಮ್ಮ ಆತ್ಮೀಯ ಸಹೋದರರು ಅಣ್ಣಪ್ಪ ಬೇಟಿಗೌಡ ಅವರು, ಇನ್ನೊಬ್ಬ ಜಂಟಿ ಸಹೋದರರು ಶ್ರೀ ಎಸ್ ರಾಜು ಸೂಲೇನಹಳ್ಳಿ, ಇವರಿಗೂ ಕೂಡ ಅತ್ಯಂತ ನನ್ನ ಆತ್ಮೀಯ ಹೃದಯಪೂರ್ವಕ ಶರಣಾರ್ಥಿಗಳು ಸಲ್ಲಿಸ್ತೇನೆ. ಅದೇ ರೀತಿ ಪಾವನ ವೇದಿಕೆಯ ಕಾರ್ಯಕ್ರಮದ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರು ಆಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಿರೇಮಠ, ಬರಹಗಾರರು, ಸಂಸ್ಥಾಪಕರು, ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸದಸ್ಯರು
ಕಾರುಣನೆಲೆ ವೃದ್ಧಾಶ್ರಮ ಆ ಪೂಜೆಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು ಸಲ್ಲಿಸ್ತಾರೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ಇವತ್ತಿನ ಈ ದಾವಣಗೆರೆಯ ಹಿರಿಯ ಸಾಹಿತಿಗಳು ನೂರಾರು ಕಣ್ಣಮಣಿಗಳಿಗೆ ಅತ್ಯಂತ ಎತ್ತರೋತ್ತರವಾಗಿ ಬೆಳೆಯಲು ಸಹಕಾರ ನೀಡುತ್ತಿರುವ ನಮ್ಮ ಗಣೇಶನ ಹಿರಿಯರಿಗೂ ಕೂಡ ಶರಣಾರ್ಥಿಗಳು. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ನಿಮ್ಮೆಲ್ಲರಿಗೂ ನಿರಂತರ ಅನ್ನದಾಸೋಹ ಮಾಡುತ್ತಿರುವ ಅಂದರೆ ರೈತ ಕಣ್ಮಣಿಗಳು ಇವತ್ತು ಇದ್ದಾರೆ ಮಹಾಮೂರ್ತಿಗಳು, ರೈತರಿಗೂ ಕೂಡ ನನ್ನ ಶರಣಾರ್ಥಿಗಳು. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿ ಎಲ್ಲ ಅಕ್ಕ ತಂಗಿಯರು ಮತ್ತು ಗಣ್ಯಮಾನ್ಯರು, ಒಂದು ಕಡೆ ಆಸೀನರಾಗಿರುವ ನಮ್ಮೆಲ್ಲ ಗುರು ಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಬಹಳ ನಾವು ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠರವರನ್ನ ಸಮ್ಮೇಳನದ ಅಧ್ಯಕ್ಷರು ಮಾಡಿದ್ರು ಚಳ್ಳಿಕೆರೆ. ಅಂತಹ ಒಂದು ನಾಂದಿ ಇವತ್ತು ಹಲವು ಸಂಘ ಸಂಸ್ಥೆಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ನಮ್ಮ ಆತ್ಮೀಯರು ಹಾಗೂ ನನ್ನ ಹಿರಿಯ ಸಹೋದರ ಹಾಗೂ ವಿಶ್ವ ದರ್ಶನ ಪತ್ರಿಕೆಯ ಸಂಪಾದಕರು ಆಗಮಿಸಿದ್ದಾರೆ. ನಮ್ಮ SS ಪಾಟೀಲ್ ಸರ್ ಅವರು. ನಾವು ಇಂಥವು ಚಿಕ್ಕ ಮಾಡ್ತೀವಿ, 120-100 ಮಾಡಿದ್ರು ನಾವು ಅದೇನಂತಾರಲ್ಲ ದೊಡ್ಡ ಅಣ್ಣ ತರ ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಹಾಗೂ ಅನೇಕರಿದ್ದಾರೆ. ಮತ್ತೆ ಇನ್ನೋರ್ವ ನಮ್ಮ ಸಂಘಟಕರು ಸ್ಥಳೀಯರು. ದಯವಿಟ್ಟು ಗಣೇಶನೇ ಸರ್ ಕ್ಷಮೆ ಇರಲಿ, ನನಗೆ ಗಮನದಲ್ಲಿತ್ತು. ಪತ್ರಿಕೆ ಆಹ್ವಾನ ಪತ್ರಿಕೆ ಮಾಡಬೇಕಾದಾಗ ನೆನಪು ಹೋಗಿತ್ತು, ತಮ್ಮ ಹೆಸರು ಹಾಕ್ಬೋದು. ಯಾಕಂದ್ರೆ ಇದೇ ದಾವಣಗೆರೆಯಲ್ಲಿ ನನ್ನ ಉದ್ಘಾಟಕನನ್ನ ಕರೆಸಿ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ನೀಡಿದ್ರಿ. ನಾನು ಮಾಡಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ನನ್ನ 123 ಸಮ್ಮೇಳನಗಳಲ್ಲಿ ಪ್ರಾಸ್ತಾವಿಕ ಕೇಳಿ ಸಾಕಾಗಿತ್ತು. ನಮ್ಮ ಸಂಸ್ಥೆಯವರಿಗೆ ಒಂದು ಸಮ್ಮೇಳನದ ಅಧ್ಯಕ್ಷರ ಪರಿಚಯ ಹಾಗೂ ಸಂಘಟನಾ ನುಡಿ ಅಂತ ಹೇಳೋದಕ್ಕೆ ಕೊಟ್ಟಿದ್ದಾರೆ. ನಮ್ಮ ತನುಶ್ರೀ ಫೌಂಡೇಶನ್ ಆಗಿರ್ಬೋದು, ಬೆಳಕು ಸಂಸ್ಥೆ ಆಗಿರ್ಬೋದು, ಒಂದೇ ನಾಣ್ಯದ ಎರಡು ಮುಖಗಳು. ಯಾಕಂದ್ರೆ ನಾನು ರಾಜು ಇಬ್ರು ಸ್ನೇಹಿತರು, ಜೊತೆಗೆ ಬಂದಂತವ್ರು ಸಂಘಟನೆಯಲ್ಲಿ. ನಂದು ನ್ಯಾಯಾಂಗ ಇಲಾಖೆ ಆಗಿದ್ರೆ ಕಳೆದ 10-12 ವರ್ಷಗಳ ಹಿಂದೆ ಒಂದು ಶೈಕ್ಷಣಿಕ ಒಂದು ಇಲಾಖೆ ಆಗಿದೆ. ಈಗ ನಾನು ಪತ್ರಿಕೋದ್ಯಮಕ್ಕೆ ಹೋಗಿದ್ದೀನಿ. ಅದೇ ನಮ್ಮ ಶೈಕ್ಷಣಿಕವಾಗಿದೆ. ಇವತ್ತಿಗೂ ಕೂಡ